ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಏನಿದೆ 13ನೇ ಪಾಯಿಂಟ್ ಶೋಧವೇ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ಈ ಪಾಯಿಂಟ್ ನಂಬರ್ 13ರಲ್ಲಿ ಏನಿದೆ ಅಂತದ್ದು ಅಂತ ನೀವೆಲ್ಲರೂ ಅಂದ್ಕೊಳ್ತಾ ಇರಬಹುದು. ಇದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. 13ನೇ ಪಾಯಿಂಟ್ ಆಗಿಯೋದಕ್ಕೆ ಜಿಪಿಆರ್ ಯಂತ್ರದ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಜಿಪಿಆರ್ ಬಳಸುವ ಬಗ್ಗೆ ಈಗಾಗಲೇ ಗಂಭೀರ ಚರ್ಚೆ ಆಗಿದೆ. ಕಳೆದ 4-5 ದಿನಗಳಿಂದ ಜಿಪಿಆರ್ ಬಳಸೋದ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಚರ್ಚೆ ಮಾಡ್ತಾನೆ ಇದ್ದಾರೆ. ಜಿಪಿಆರ್ ಯಂತ್ರಕ್ಕೋಸ್ಕರ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಐ ಡೋಂಟ್ ನೋ ಅದು ಎಷ್ಟು ಗಂಟೆಗಳ ಕಾಲ ಬೇಕು ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಒಂದು ಜಿಪಿಆರ್ ಯಂತ್ರವನ್ನು ತರಿಸ್ಕೊಳ್ಳೋದಕ್ಕೆ. ಅದು ಬೆಂಗಳೂರಲ್ಲಿ ಇದೆಯೋ ಇಲ್ವೋ ಅಥವಾ ಬೆಂಗಳೂರಿಗೇನೆ ಬೇರೆ ಕಡೆಯಿಂದ ಬರಬೇಕಾ ಏನು ಅನ್ನೋದು ಇಲ್ಲಿ ಬಹಳ ಕುತೂಹಲಕಾರಿ. ಯಾಕೆಂದರೆ ಕಳೆದ 3 ದಿವಸದಿಂದ ಕಾಯ್ತಾ ಇದ್ದಾರೆ ಜಿಪಿಆರ್ ಮೆಷಿನ್ಗೋಸ್ಕರ. ಆದರೆ ಜಿಪಿಆರ್ ಮೆಷಿನ್ ಇನ್ನೂ ಅವ್ರ ಕೈ ಸೇರಿಲ್ಲ. 13ನೇ ಪಾಯಿಂಟ್ ಶೋಧಕ್ಕೆ ಜಿಪಿಆರ್ ಯಂತ್ರದ ನೆರವು ಬೇಕು. ಯಾಕಂದರೆ ಸುಮಾರು ಒಂದು 16 ಅಡಿ ಆಳ ತೆಗಿಬೇಕು, ಕಾರ್ಮಿಕರ ಕೈಲಿ ಆಗಲ್ಲ. ಸೊ ಹಾಗಾಗಿ 2019ರಲ್ಲಿ ಈ ಜಾಗದಲ್ಲಿ ಸುಮಾರು 20 ಅಡಿ ಮಣ್ಣು ತುಂಬಲಾಗಿತ್ತು. ಹಾಗಾಗಿ ಜಿಪಿಆರ್ ಯಂತ್ರದ ಮೊರೆ ಹೋಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಸ್ಥಳವನ್ನ ಗುರುತು ಮಾಡ್ತಾ ಇದ್ದಾನೆ ಅನಾಮಿಕ. ರಾತ್ರಿ ಹೋಗ್ತಾನೆ, ಬಿಟ್ಟು ಕಳಿಸ್ತಾರೆ, ಮನೆಗೆ ಹೋಗ್ತಾನೆ. ಕನ್ಸಲ್ಲಿ ಯಾವುದೋ ಒಂದು ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ಬಂದು ಹೇಳ್ತಾನೆ 13ನೇ ಪಾಯಿಂಟ್ನಲ್ಲೇ ಶೋಧ ಮಾಡ್ತಾರಾ ಅಥವಾ ಹೊಸ ಜಾಗ ಏನಾದರೂ ತೋರಿಸ್ತಾನ. ಇವತ್ತು ರತ್ನಗಿರಿ ಬೆಟ್ಟದಲ್ಲೇ ಏನಾದರೂ ಶೋಧ ಕಾರ್ಯಾಚರಣೆ ನಡೆಯುತ್ತಾ? ಮೊನ್ನೆ ರತ್ನಗಿರಿ ಬೆಟ್ಟದಲ್ಲಿ ಶೋಧ ನಡೆಸಿದ್ರು, ಏನೂ ಸಿಕ್ಕಿರಲಿಲ್ಲ. 5ರಿಂದ 6 ಅಡಿ ಆಗಿದ್ರು ಏನೂ ಸಿಕ್ಕಿರಲಿಲ್ಲ. ಬಹುತೇಕ ಇವತ್ತು ಜಿಪಿಆರ್ ಯಂತ್ರ ಎಸ್ಐಟಿ ಕೈ ಸೇರೋ ಸಾಧ್ಯತೆ ಇದೆ. ಹಂಗೇನಾದ್ರೂ ಸಿಕ್ಬಿಟ್ರೆ 13ನೇ ಪಾಯಿಂಟ್ನ ನಾಳೆಗೆ ಉತ್ಖನನ ಇಟ್ಕೊಳ್ಬಹುದು. ಯಾಕಂದ್ರೆ 20 ಅಡಿ ಮಣ್ಣು ತೆಗಿಬೇಕು 13ನೇ ಪಾಯಿಂಟ್ನಲ್ಲಿ, ಕಷ್ಟ ಇದೆ. ಒಂದು ಇಡೀ ದಿನ ಬೇಕು ಅಂತ ಹೇಳಿದ್ದಾರೆ 13ನೇ ಪಾಯಿಂಟ್ನ ಶೋಧಕ್ಕೆ. ಸೊ ಹಾಗಾಗಿ ಒಂದು ಕಡೆ ನೇತ್ರಾವತಿ ಅಣೆಕಟ್ಟಿದೆ, ಈ ಕಡೆ ಬಂದರೆ ನಿಮಗೆ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ. ದಿನಕ್ಕೊಂದೊಂದು ಜಾಗ ತೋರಿಸ್ತಾ ಇದ್ದಾನೆ. ನನಗೆ ಬೆದರಿಕೆ ಇದೆ, ನನಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಎಸ್ಐಟಿಯನ್ನ ಮಂಗ ಮಾಡೋ ಕೆಲಸಕ್ಕೆ ಈತ ಮುಂದಾಗ್ತಾ ಇದ್ದಾನೆ. ಅವ್ರಿಗೂ ಡೌಟ್ ಬಂದಿದೆ ಈತನ ಮೇಲೆ, ಇವನು ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳಿ. ಸೊ ಹಾಗಾಗಿ ಅವರು ಇವನ ಪೂರ್ವಾಪರ ತಿಳ್ಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಬಹುಶಃ ಅವನು ಧರ್ಮಸ್ಥಳದಿಂದ ಅಥವಾ ದಕ್ಷಿಣ ಕನ್ನಡ ಕಂಪ್ಲೀಟ್ ಒಂದೊಂದು ಪಾಯಿಂಟ್ ತೋರಿಸ್ಬೋದೇನೋ. ಇಲ್ಲೊಂದು ಪಾಯಿಂಟು, ಅಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು ಅಂತ. ಮತ್ತು ಅಲ್ಲಿಂದ ಬೆಂಗಳೂರವರೆಗೂ ಪಾಯಿಂಟ್ ತೋರಿಸಿದ್ರು ಕೂಡ ಯಾವುದೇ ಆಶ್ಚರ್ಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ಶಶಿಧರ್, ಈ ಅನಾಮಿಕ ಏನಿದಾನಲ್ಲ, ಇವನು ದಿನಕ್ಕೊಂದೊಂದು ಜಾಗ ತೋರಿಸಿ ಅಲ್ಲಿರೋ ಎಸ್ಐಟಿ ಅಧಿಕಾರಿಗಳನ್ನ ಮಂಗ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಪವರ್ ಟಿವಿಗೆ ಯಾವತ್ತೋ ಗೊತ್ತಾಗೋಗಿದೆ. ಪವರ್ ಟಿವಿ ಕೂಡ ಅದ್ರ ಬಗ್ಗೆ ಬೇಕಾದಷ್ಟು ಸ್ಪಷ್ಟತೆಗಳನ್ನ ಕೊಟ್ಟಿದೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ, ಈ ಜಿಪಿಆರ್ ಯಂತ್ರ ಯಾವತ್ತು ಬರುತ್ತೆ? ಅದು ಬೆಂಗಳೂರಿಂದ ಬರಬೇಕಾ ಇಲ್ಲ ಬೆಂಗಳೂರಿಗೇನೆ ಬೇರೆ ಕಡೆ ಬರಬೇಕಾ? ಏನ್ ಕಥೆ ಇವ್ರದ್ದು? ಸುಂದರ, ಜಿಪಿಆರ್ ಯಂತ್ರ ಮೈಸೂರಿನಲ್ಲಿದೆ ಅನ್ನೋ ಮಾಹಿತಿ ಕೂಡ ಇತ್ತು. ಮೈಸೂರಿನಿಂದ ಬೆಂಗಳೂರಿಗೆ ತರಿಸ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇಲ್ಲೊಂದು ಕಡೆ ಮೈಸೂರಿನಿಂದ ಕೂಡ ಒಂದು ಜಿಪಿಆರ್ ಅನ್ನ ತರೋಣ ಅಂತ ಕೂಡ ಒಂದಷ್ಟು ಮಾತುಕತೆಗಳನ್ನ ಎಸ್ಐಟಿ ಅಧಿಕಾರಿ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖ ಉದ್ದೇಶ ಏನಂತಂದ್ರೆ, ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಏನ್ ಸಮಸ್ಯೆ ಅಂತಂದ್ರೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಂತ ಮಣ್ಣಿರುತ್ತೆ. ಏನು ದಕ್ಷಿಣ ಕನ್ನಡ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಣ್ಣು ಹದವಾಗಿರುತ್ತೆ. ಅಂತ ಕಡೆ 20 ಅಡಿವರೆಗೂ ಕೂಡ ಜಿಪಿಆರ್ ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಏನಾದ್ರೂ ಅವಶೇಷ ಇದೆಯಾ ಅಂತ ತೋರಿಸುತ್ತೆ. ಆದ್ರೆ ಇಲ್ಲಿ ಧರ್ಮಸ್ಥಳದ ಏನಂತಂದ್ರೆ, ಸದಾ ಪ್ರಕೃತಿಯಲ್ಲಿ ಏನು ಮಳೆ ಬೀಳ್ತಾ ಇರೋದ್ರಿಂದ ಇವೆಲ್ಲ ಕಡೆನೂ ಕೂಡ ಜೌಗು ಪ್ರದೇಶ. ಆ ಮೊದಲನೇದಾಗಿ 13ನೇ ಪಾಯಿಂಟ್ ನಲ್ಲಂತೂ ಕೂಡ ಪಕ್ಕದಲ್ಲೇ ನೇತ್ರಾವತಿ ಡ್ಯಾಮ್ ಇರೋದ್ರಿಂದ ಅಲ್ಲಿ ಸದಾ ಕಾಲ ನೀರು ಇರುತ್ತೆ, ಜಿನುಕ್ತಾ ಇರುತ್ತೆ. ಮತ್ತೆ ಅಲ್ಲಿ ಕೂಡ ಜೌಗು ಪ್ರದೇಶ ಆಗಿರುತ್ತೆ. ಅಂತ ಏನು ಮಣ್ಣಿನಲ್ಲಿ ಆ ಜಿಪಿಆರ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಜಿಪಿಆರ್ ಅನ್ನ ತಂದು ಇಲ್ಲೇ ಮಣ್ಣನ್ನ ಪರಿಶೀಲನೆ ಕೂಡ ಮಾಡಬೇಕಾಗಿದೆ. ಹೀಗಾಗಿ ಆ ಜಿಪಿಆರ್ ಯಂತ್ರವನ್ನ ಯಾವಾಗ ತರಬೇಕಂತ ಕೂಡ ಇವತ್ತು ಡಿಸೈಡ್ ಮಾಡ್ತಾರೆ. ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ಮಾಡುವಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಏನಾದ್ರು ಅನಾಮಿಕ ಬಂದು ಮತ್ತೊಂದಷ್ಟು ಹೊಸ ಸ್ಪಾಟ್ಗಳನ್ನ ತೋರಿಸ್ತೇನೆ ಅಂತಂದ್ರೆ, ಆ ಹೊಸ ಸ್ಪಾಟ್ಗಳಲ್ಲೂ ಕೂಡ ಹೋಗಿ ಒಂದಷ್ಟು ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಸದಾಕಾಲ ಸಿದ್ಧರಿದ್ದಾರೆ. ಆದ್ರೆ ಆತ ಎಲ್ಲಿ ಹೊಸ ಸ್ಪಾಟ್ ಅಂತ ಎಲ್ಲೂ ಕೂಡ ಮೊದಲೇ ಯಾರಿಗೂ ಕೂಡ ತಿಳಿಸೋದಿಲ್ಲ. ಯಾಕಂದ್ರೆ ಸಾಕ್ಷಿ ನಾಶ ಆಗುತ್ತೆ, ನನಗೂ ಕೂಡ ಬೆದರಿಕೆ ಇದೆ. ಕೆಲವೊಂದು ಕಡೆ ನಾನು ಎಲ್ಲೆಲ್ಲಿ ಶವಗಳನ್ನ ಹುಟ್ಟಿದ್ದೇನೆ ಅಂತ ಕಡೆ ಕೆಲವೊಂದಷ್ಟು ಕಡೆ ಮಣ್ಣನ್ನು ತುಂಬಿದ್ದಾರೆ, ಒಂದೊಂದು ಕಡೆ ಕಸ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳು ಕೂಡ ಮಾಡ್ತಿದ್ದಾರೆ. ಶಶಿಧರ್ ಧ್ವನಿ ಕೇಳಿಸಿದ್ರೆ ನೀವು ಹೇಳ್ತಾ ಇದ್ರಿ ಅವ್ನು ಯಾವ್ದು ಮುಂಚೆ ಹೇಳ್ತಾ ಇಲ್ಲ, ಅವತ್ತಿಗೆ ಬರ್ತಾನೆ ಅಲ್ಲಿ ಪಾಯಿಂಟ್ ತೋರಿಸ್ತಾನೆ. ಯಾಕಂದ್ರೆ ಎಲ್ಲಿ ಸಾಕ್ಷಿ ನಾಶ ಆಗ್ಬಿಡುತ್ತೋ ಅನ್ನೋ ಭಯ ಇದೆ ಅವನಿಗೆ ಅಂತ. ಅವನೇ ತೋರಿಸ್ತಂತ 12 ಪಾಯಿಂಟ್ 14 ಪಾಯಿಂಟ್ ಅಲ್ಲಿ ಆಗಿದ್ರು ಏನು ಸಾಕ್ಷಿ ಸಿಗ್ಲಿಲ್ವಲ್ಲ ಶಶಿಧರ್? ಹಂಗಾದ್ರೆ ಸಾಕ್ಷಿ ನಾಶ ಮಾಡಿದ್ರೆ ಇವನೇ ಈಗಾಗಲೇ 16 ಸ್ಪಾಟ್ಗಳನ್ನ ತೋರಿಸಿದ.
ಖಂಡಿತ ಅದರ ಉದ್ದೇಶ ಏನಂತಂದ್ರೆ ಇಲ್ಲಿ ಧರ್ಮಸ್ಥಳಕ್ಕಿರುವಂತ ಹೆಸರನ್ನ ಕೆಡಿಸಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು. ಇದೊಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ಇವತ್ತು ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂತ ವಿಚಾರ ಕೂಡ ಆಗಿದೆ. ಯಾಕಂದ್ರೆ ಈ ರೀತಿಯಂತ ಪ್ರಕರಣ ಇದೇ ದೇಶದಲ್ಲಿ ಮೊದಲೇ ಬಾರಿಗೆ ಬಂದಿರುವಂತದ್ದು. ಹೀಗಾಗಿ ಏನು ಧರ್ಮಸ್ಥಳಕ್ಕೆ ಬರೋ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆ ಭಕ್ತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕು. ಧರ್ಮಸ್ಥಳದ ಬಗ್ಗೆ ಇರುವಂತಹ ಅಭಿಪ್ರಾಯ ಕೂಡ ಎಲ್ಲ ಒಂದ್ ಕಡೆ ಕೆಟ್ಟದಾಗಿ ಬಿಂಬಿಸಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದಷ್ಟು ಜನ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾರು ಹೋರಾಟವನ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ಎಲ್ಲರೂ ಕೂಡ ಗೊತ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧದಷ್ಟೇ ಕೆಲವೊಂದಷ್ಟು ಜನ ಯೂಟ್ಯೂಬರ್ ಕೂಡ ಧರ್ಮಸ್ಥಳದ ವಿರುದ್ಧ, ಅದೇ ರೀತಿಯಲ್ಲಿ ಕೂಡ ಪೀಠಾಧ್ಯಕ್ಷ ಶಶಿಧರ್ ಮಾತಾಡ್ತೀನಿ.